ಈಗ ನೋಡ್ರಿ ಇದೇನೈತಲ್ಲ ಇದು 16 ಇದು 32 ಹಿಂಗೆ ಇಲ್ಲಿಂದ 32 ಇಲ್ಲಿದು ಇದೇನೈತಲ್ಲ ಇದು 16 ಇದು ಡಬಲ್ 32 14 32 ಹಿಂಗೆ ನಾವು ಲೈನ್ ಪ್ರಕಾರ ಮಾಡ್ಕೊತ ಎಲ್ಲ ಹೊಲ್ಕೊತ ಹೋಗಿ ಈಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂದ್ರೆ ಪೂರ್ತಿ ಹೊಲ್ಕೊತ ಹೋಗ್ತೀನಿ, ಯಾಕಂದ್ರೆ ಇಡುವೆ ಭಾಳ ಆಗ್ತೈತಿ. ಪೂರ್ತಿ ಹೊಲ್ಕೊತ ಹೋಗಿ ರೌಂಡಾಗಿ ಎಲ್ಲ ಪೂರ್ತಿ ಕಂಪ್ಲೀಟ್ ಆದಮೇಲೆ ರೌಂಡ್ ಕಂಪಸ್ ಬಂದಮೇಲೆ ಅಲ್ಲಿ ಬೋಲ್ಟ್ ಹಚ್ಬೇಕಾಗ್ತೈತಿ ತೆಳಗೆ ಚೀಲ ಮಾಡಿ. ಅದನ್ನು ಬಂದಾಗ ನಾನು ಮತ್ತೆ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಈಗ ಪದೇ ಇದನ್ನು ಎಲ್ಲ ತೋರಿಸ್ಕೊಂತ ಹೋದ್ರೆ ಇಡುವೆ ಭಾಳ ದೊಡ್ಡದಾಗ್ತೈತಿ. ಅದು ಒಂದು ದಿವ್ಸಕ್ಕೆ ಮುಗಿಯೋ ಬಲಿ ಅಲ್ಲ ಇದು. ಯಾಕಂದ್ರೆ ಇದು ನಾವು ನಿಮ್ಗೆ ಎಲ್ಲನೂ ತೋರಿಸ್ಕೊಂತ ಹೋಗಿಬಿಟ್ರೆ ಒಂದು ದಿವ್ಸಗಟ್ಟಲೆ ಬರೀ ನಿಮ್ಮದು ಇಡುವೆನೂ ತೋರಿಸ್ಬೇಕಾಗ್ತೈತಿ. ನಾವು ಮಾಡೋಕ್ಕೆ ಹೋದ್ರೆ ಒಂದು ವಾರ ಬೇಕಾಗ್ತೈತಿ, ಬಲಿ 1 ವಾರ ಬೇಕಾಗ್ತೈತಿ. ಅದಕ್ಕಾಗಿ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಪೂರಾ ರೌಂಡ್ ಬಂದಮೇಲೆ ಪೂರ್ತಿ ಬಲಿ ರೌಂಡ್ ಆದಮೇಲೆ ನಿಮ್ಗೆ ತೋರಿಸ್ತೇನೆ. ನಾನು ತೋರಿಸಿ ಮತ್ತು ಅದಕ್ಕೆ ಬೋಲ್ಟ್ ಹೆಂಗೆ ಹಚ್ಬೇಕು, ಅದಕ್ಕೆ ಚೀಲ ಹೆಂಗೆ ಹಚ್ಬೇಕು ಅನ್ನೋದು ನಾನು ತೋರಿಸ್ತೇನೆ. ಇಲ್ಲಿಗೆ ಇದನ್ನು ರೌಂಡ್ ಮಾಡ್ತಾ ಹೋಗ್ತೀನಿ, ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಮುಂದೆ. ಇಲ್ಲಿ ನಾವು ಫೈನಲ್ ಮೇಲೆ ಹಗ್ಗ ಕಟ್ಬೇಕಾಕತಿ. ಹಗ್ಗ ಕಟ್ಕೊಂಡು ಇದೇ ಥರ ಕೆಳಗೆ ಮಟ್ಟ ಹಾಗೆ ಹಾಗೆ ಮಾಡ್ಕೊತ ಹಂಗೆ ಹೊಲ್ಕೊತ ಹೋಗ್ಬೇಕೀಗ. ಎಲ್ಲ ಪೂರ್ತಿ ದೊಡ್ಡದಾದ್ಮೇಲೆ ನಿಮ್ಗೆ ತೋರಿಸ್ತೇನೆ ನಾನು ಪೂರ್ತಿ. ಈಗೆಲ್ಲ ಈಗ ಒಂದು 2 ಪೇಜ್ ಬಂತು. ಈಗ 2 ಪೇಜ್ ಬಂದರೆ ಇನ್ನೂ 3 ಪೇಜ್ ದೊಡ್ಡ ಆಗ್ತವೆ. ದೊಡ್ಡ ಆದಮೇಲೆ ಏನಾಗ್ತೈತಿ, ಭಯಂಕರ ಲೇಟ್ ಆಗ್ತೈತಿ. ಅದಕ್ಕೆ ಇಡುವೆ ಭಯಂಕರ ದೊಡ್ಡದಾಗ್ತೈತಿ. ಅದರ ಲೆಕ್ಕಕ್ಕೆ ಬೇಡ, ನಾವು ಲಾಸ್ಟಿಗೆ ಅದು ಎಲ್ಲ ಪೂರ್ತಿ ಮುಗಿದ ಮೇಲೆ ನಿಮ್ಗೆ ತೋರಿಸ್ತೇನೆ ನಾನು. ನೋಡಿರಿ ಈ ಥರ ಎಲ್ಲ ಬಂದೈತಿ. ಇಲ್ಲಿಂದ ಪೂರ್ತಿ ನೋಡಿ ಹೆಂಗಾಗಿದೆ ಬಲಿ. ಹೌದಾ, ಪೂರ್ತಿ ಈ ಥರ ಆಗೈತಿ. ಪೂರ್ತಿ ಎಲ್ಲ ಹಚ್ಕೊಂಡು ಬಂದೀನಿ. ನೋಡ್ರಿ ದಾರ ಐತಲ್ಲ ಈ ಥರ ಒಂದು ಬಳ್ಳಿನಷ್ಟು ಇಟ್ಕೊಬೇಕು. ಈ ಥರ ಬಳ್ಳಿದೆಲ್ಲ, ಈ ಬಳ್ಳಿನಷ್ಟು ಇಟ್ಕೊಬೇಕು. ನಾವು ಇಟ್ಕೊಂಡು ಇದು ಕಾಲಾಗ ಟೈಟ್ ಮಾಡ್ಕೋಬೇಕು. ಕಾಲಾಗ ಟೈಟ್ ಮಾಡ್ಕೊಂಡು ಕರೆಕ್ಟ್ ಒಂದು ಬಳ್ಳಿ ಹೋಗೋಷ್ಟು ಇಟ್ಕೊಂಡು ಇಷ್ಟು ಈ ಥರ ಮಾಡ್ಕೊಂಡು 1 2 3 4 ಈಗ ಹಿಂದ್ಗಡೆದು ಗಂಟು ಬೀಸ್ತೇನೆ ನಾನು. ಸೊ ಒಂದೊಂದು ಗಂಟೆಗೆ 5 ಕಣ್ಣು ಆಗ್ಬೇಕು. ಸರಿಯಾಗಿ ನೋಡ್ಕೋಬೇಕು. ಇದೇನೈತಲ್ಲ ಇಲ್ಲಿ ಸಿಂಗಲ್ ಗಂಟಾಗಿತ್ತು.
ಈ ಥರ ಒಂದು ಸರಪಣಿಗೆ ಒಂದು ಬೋಲ್ಟಿಗೆ ಒಂದು ಸರಪಣಿ ಮಾಡಬೇಕು. ಈ ಥರ ಇದು ನೋಡಿರಿ, ಸ್ವಲ್ಪ ಹಿಂಗೆ ಮೇಲೆ ಕೆಳಗೆ ಆಗ್ಬೇಕು. ಇದು ಹಿಂಗೆ ಪ್ರೆಸ್ ಆಗ್ಬೇಕು, ಹಿಂಗೆ ಮೇಲೆ ಕೆಳಗೆ ಆಗ್ಬೇಕು. ಇದು ಇಷ್ಟೇ, ಭಾಳ ಯೂಸು ಬೇಡ, ಕರೆಕ್ಟ್ ಐತಿ ಇದು. ಅಂದ್ರೆ ಮಾಡಿ ರೂಢಿ ಐತಿ, ಅದಕ್ಕೆ ಅದು ಕರೆಕ್ಟಾಗಿ ಕುಂದಿರ್ತೈತೆ ಅಷ್ಟಲಿಗೆ ಹೋಗಿ. ಈಗ 2 ಗಂಟೆ ಆಯ್ತಾ. ಇದು ಉಲ್ಟಾ ಆದಮೇಲೆ ಮತ್ತು ನಾವು ಇದರ ಬದರ ಆಯ್ತು ಅದು. ಈ ಥರ ಸ್ವಲ್ಪ ಪ್ರೆಸ್ ಆಗ್ಬೇಕು, ಇನ್ನೂ ಸ್ವಲ್ಪ ಟೈಟ್ ಆಗ್ಬೇಕು. ನೋಡಿ ಇದು ಈ ಥರ ಆಯಿತು ಆಯಿತಾ, ಅಗಲಾಡ್ತೈತಿ. ಈಗ ಹಿಂಗೆ ಟೈಟ್ ಮಾಡಬೇಕು. ಈಗ ಆಯ್ತಲ್ಲ. ಈಗ ನಾವು ಇದನ್ನು ಹಿಡಿದು ಟೈಟ್ ಮಾಡಿಕೊಂಡು, ಇದು ನೋಡಿ, ಇದು ಎರಡೂ ಭಾಗ ಇದು ರಿಂಗ್ ಈ ಟೈಪ್ ಆಗ್ತೈತಿ. ಈ ಟೈಪ್ ಕಾಣ್ತೈತಲ್ಲ, ಈ ಟೈಪ್ ಕೂಡ್ತೈತಿ. ಜಗ್ಗ ಮುಂದೆ ಹಿಂಗೇ ಬರ್ತೈತಿ ನೆಲಕ್ಕೆ ಹಚ್ಚದ. ಇಷ್ಟು ಲೂಸ್ ಇರ್ಬೇಕು ಅವು ಈ ಥರ. ಮತ್ತು ನಾವು ನೆಕ್ಸ್ಟ್ ಇಷ್ಟಾಯ್ತಲ್ಲ ನೋಡ್ರಿ, ಇಲ್ಲಿ ಈ 2 ಬೋಲ್ಟ್ ಆದಮೇಲೆ 1 2 3 4 5 ಕಣ್ಣು ಆಗ್ಬೇಕು. ಇಲ್ಲಿಗೆ 5 ಆಯಿತು, ತಿಳಿಗಲ್ರಿ. 1 2 3 4 5 ಕಣ್ಣು ಆದಮೇಲೆ ಇದಕ್ಕೆ ನಾವು ಒಂದು ಬೋಲ್ಟ್ ಹಾಕೋಬೇಕು. ಈಗ ಸಿಂಗಲ್ ಬೋಲ್ಟ್ ಆಯಿತಾ. ಈ ಸಿಂಗಲ್ ಬೋಲ್ಟ್ ಹಾಕ್ಕೊಂಡು ಇದನ್ನು ನಾವೇನು ಮಾಡಬೇಕು, ಈ ಥರ ಮತ್ತೆ ನಾವು ಅದೇ ಟೈಪು ಮಾಡ್ತಾ ಹೋಗ್ಬೇಕು. ಒಂದಕ್ಕೂ ಸಿಂಗಲ್ ಆಗುತ್ತೆ, ಸ್ವಲ್ಪ ಈ ಟೈಪ್. ಮತ್ತು ಡಬಲ್ ಬೋಲ್ಟ್ ಆದಮೇಲೆ 1 2 3 4 5 ಆದಮೇಲೆ ಇಲ್ಲಿ 5 ಆದಮೇಲೆ 5 ಕಣ್ಣು ಆದಮೇಲೆ ಈ 5 ಕಣ್ಣು ಆದಮೇಲೆ ಮತ್ತು ಒಂದು ಸಿಂಗಲ್ ಬೋಲ್ಟು ಇಲ್ಲಿ ಮತ್ತೊಂದು ಕಣ್ಣು ಮಾಡ್ಕೊಂಡು ಸಿಂಗಲ್ ಬೋಲ್ಟ್ ಹಾಕ್ಕೋಬೇಕು. ಸಿಂಗಲ್ ಬೋಲ್ಟ್ ಹಾಕ್ಕೊಂಡು ಮತ್ತೆ ನಿಮಗಿನ್ನು ಎಲ್ಲ ರೆಡಿ ಮಾಡೀನಿ. ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಬಂದೀನಿ. ಈಗ ಸಾಕಷ್ಟು. ಮುಂದೆ ನಾವು ಹೊಲಿಬೇಕಾದ್ರೆ ಎಲ್ಲ ಹಚ್ಕೊಂಡು ಬಂದೇನಿ. ಹಳೆ ಎಲ್ಲ ಹುಡುಕ್ಯಾಡ್ಕೊಂಡು ತೊಗೊಂಬಂದು ಬೋಲ್ಟ್ ಎಲ್ಲ ಹಚ್ಕೊತ ಬಂದೇನಿ. ಈಗ ನಾವು ಹಚ್ಬೇಕು. ಹಚ್ಚೋ ಮುಂದೆ ನಿಮಗೆಲ್ಲ ತೋರಿಸ್ತೀನಿ. ಇದೆಲ್ಲ ರೆಡಿ ಆಗೈತೆ ನೋಡ್ರಿ. ಈಗ ಎಲ್ಲ ಬೋಲ್ಟ್ಗಳು ಹಚ್ಕೊತ ಬಂದೀನಿ. ಅಷ್ಟು ಕಣ್ಣು ಅದ ಲೆವೆಲಿಗೆ ಇಟ್ಕೊಂತ ಎಲ್ಲ ಟೈಟ್ ಮಾಡ್ಕೊತ ಬಂದೀನಿ. ಎಲ್ಲ ತೋರಿಸೀನಿ.
ಪೂರ ಚೀಲನ ಅದು ಮೀನ ಬರೋದು ಚೀಲ ಇದೆ. ಚೀಲ ಬೆಸ್ಟ್ ಎಷ್ಟು ಚೀಲ ನೋಡೋದು ಚೀಪು ಚೀಲ ಏನಿದು ಸಾಕು ರೌಂಡ್ ಪೂರ ತಗೋ.